ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಒಂದು BDA ಸೈಟನ್ನು ಇವತ್ತು ನಾನು ನಿಮಗೆ ತೊಗೊಬಂದಿದ್ದೀನಿ. ಫಸ್ಟು ನಾನು ನಿಮಗೆ ಲೊಕೇಶನ್ ಬಗ್ಗೆ ಹೇಳ್ಬಿಡ್ತೀನಿ. ನೋಡಿ, ಸುತ್ತಮುತ್ತಲು ದೊಡ್ಡ ದೊಡ್ಡ ಮನೆಗಳಿದೆ. ಸೊ ವೆಲ್ ಏರಿಯಾ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ಈ ಸೈಟ್ ಎಲ್ಲಿ ಬರುತ್ತೆ? ಸೊ ವೀಕ್ಷಕರೇ, ಈ ಸೈಟ್ ಬರ್ತಾ ಇರೋದು ಬನಶಂಕರಿ 6 ಸ್ಟೇಜ್. ನಮ್ಮ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ನಮ್ಮ ಆಫೀಸ್ ಇದೆ ಗೊತ್ತಾ? ನಮ್ಮ ಆಫೀಸಿಂದ ಜಸ್ಟ್ ಒಂದು 1 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಜಸ್ಟ್ 1.5 ಕಿಲೋಮೀಟರ್ ಅಷ್ಟೇ ಹತ್ತಿರದಲ್ಲಿರುವಂಥ ಒಂದು BDA ಸೈಟನ್ನು ಇವತ್ತು ನಾನು ನಿಮಗೆ ತೊಗೊಂಬಂದಿದ್ದೀನಿ ವೀಕ್ಷಕರೇ. ಆ್ಯಂಡ್ ಈ ಸೈಟಲ್ಲಿ ಏರಿಯಾ ಹೇಳೋಕ್ಕಿಂತ ಮುಂಚೆ ಕನೆಕ್ಟಿವಿಟಿ ಬಗ್ಗೆ ಹೇಳ್ಬಿಡ್ತೀನಿ. ನೋಡಿ, ಪಕ್ಕದಲ್ಲೇ ನೈಸ್ ಕನೆಕ್ಟಿವಿಟಿ ಇದೆ. ಏನು, ಸೋಂಪುರ ಎಕ್ಸಿಟ್. ಫಸ್ಟು ನಮ್ಮ ತುಮಕೂರು ರೋಡಿಂದ ಬರ್ತೀರಾ ಅಂದ್ಕೊಳ್ಳೋಣ. ಫಸ್ಟು ಮಾಗಡಿ ರೋಡು ಎಕ್ಸಿಟು, ಅದಾದಮೇಲೆ ಮೈಸೂರು ರೋಡ್ ಎಕ್ಸಿಟು. ಮೈಸೂರು ರೋಡ್ ಎಕ್ಸಿಟ್ ಆದಮೇಲೆ ಕನಕಪುರ ಎಕ್ಸಿಟ್ ಹಾಕಿನ ಮುಂಚೆ ಸೋಂಪುರ ಎಕ್ಸಿಟ್ ಅಂತ ಬರುತ್ತೆ. ಆ ಸೋಂಪುರ ಎಕ್ಸಿಟ್ ಒಳಗಡೆನೇ ಇರುವಂಥದ್ದು ಬನಶಂಕರಿ 6 ಸ್ಟೇಜ್. ಬಟ್ ಡೆವಲಪ್ಮೆಂಟ್ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇದು ಡೆಫಿನೆಟ್ಲಿ RR ನಗರನೇ ಆಗಿಬಿಡುತ್ತೆ, ರಾಜರಾಜೇಶ್ವರಿ ನಗರನೇ ಆಗಿಬಿಡುತ್ತೆ. ಅಂಥ ಒಂದು ಒಳ್ಳೆ ಅಫಿಷಿಯಲ್ ಲೇಔಟ್ ಅಂತಲೂ ಕೂಡ ಹೇಳ್ಬೋದು. ಆ ಕಡೆ ತೋರಿಸಿ, ಎಂತೆಂಥ ದೊಡ್ಡ ದೊಡ್ಡ ಮನೆಗಳೆಲ್ಲ ಕಟ್ಬಿಟ್ಟಿದ್ದಾರೆ ವೀಕ್ಷಕರೇ. ಆ್ಯಂಡ್ BDA ಆಗಿರೋದ್ರಿಂದ, ಕಂಪ್ಲೀಟ್ BDA ಆಗಿರೋದ್ರಿಂದ ವೀಕ್ಷಕರೇ, ಇಲ್ಲಿ ಡಾಕ್ಯುಮೆಂಟ್ ಕ್ಲಿಯರ್ ಇದೆ, ಟೈಟಲ್ ಕ್ಲಿಯರ್ ಇದೆ. ಆ್ಯಂಡ್ ನೇರ ಮಾಲೀಕರಿಂದ ಮಾರಾಟ. ನಮ್ಮ ಸ್ಪೇಸಸ್ ಬೈ ಕನ್ನಡಕೋರ ನಮ್ಮ ಕಡೆಯಿಂದನೇ ಬರ್ತಾ ಇರೋವಂಥ ಒಂದು ಫ್ಲಾಟ್ ಅಂತ ಹೇಳ್ಬೋದು. ಆ್ಯಂಡ್ ಫ್ಲಾಟ್ ಕೂಡ ತೋರಿಸ್ಬಿಡ್ತೀನಿ ಬನ್ನಿ ಇಲ್ಲಿ. ಸೊ ಫ್ಲಾಟ್ ನೋಡಿ, 759 ಫ್ಲಾಟ್ ನಂಬರ್ ಬಂದ್ಬಿಟ್ಟು 759. ಆ್ಯಂಡ್ ಇದರ ಸೈಜ್ ಬಂದ್ಬಿಟ್ಟು 2030. ಅಂದರೆ ಇದು ನಿಮಗೆ 600 ಸ್ಕ್ವೇರ್ ಫೀಟಲ್ಲಿ ಬರ್ತಾ ಇರುವಂಥ ಸೈಟ್ ವೀಕ್ಷಕರೇ. ಸೊ 2030 600 ಸ್ಕ್ವೇರ್ ಫೀಟು. ಆ್ಯಂಡ್ ಇದಿರುವಂಥದ್ದು ಫೇಸಿಂಗ್ ಅಂತ ಬಂದರೆ ನಾರ್ತ್ ಫೇಸಿಂಗ್. ಹೌದು ವೀಕ್ಷಕರೇ, ನಾರ್ತ್ ಫೇಸಿಂಗ್ ಸೈಟ್ ಯಾರಾದರೂ ಬಿಡ್ತಾರಾ? ಅದು ಕೂಡ BDA ಲಿಮಿಟ್ಸಲ್ಲಿ ಬರ್ತಾ ಇರುವಂಥದ್ದು ಅಂತ ಅಷ್ಟೇ ಅಲ್ಲದೆ ಟೈಟಲ್ ಎಲ್ಲ ಕ್ಲಿಯರ್ ಇದೆ, ಖಾತಾ ರೆಡಿ ಇದೆ ವೀಕ್ಷಕರೇ. BDA ಆಗಿರೋದ್ರಿಂದ ಇಲ್ಲಿ ಖಾತಾ ಇದೆ, ಖಾತಾ ಕೂಡ ಇಲ್ಲಿ ಕನ್ವರ್ಷನ್ ಆಗಿದೆ. ಸೊ ಓನರ್ ಕಡೆಯಿಂದನೇ ಖಾತಾ ಟ್ರಾನ್ಸ್ಫರ್ ಕೂಡ ನಿಮಗೆ ಮಾಡ್ಕೊಳ್ಳಲಾಗುತ್ತೆ. ಅಂದರೆ ನಮ್ಮ ಕಡೆಯಿಂದ, ಸ್ಪೇಸಸ್ ಬೈ ಕನ್ನಡಕೋರ ಕಡೆಯಿಂದ ಖಾತಾ ಟ್ರಾನ್ಸ್ಫರ್ ಸರ್ವಿಸ್ ಕೂಡ ನಾವು ಕೊಡ್ತಾ ಇದ್ದೀವಿ, ಅದನ್ನು ಕೂಡ ಮಾಡ್ಕೊಡ್ತೀವಿ. ಆ್ಯಂಡ್ ಇನ್ನು ಕನೆಕ್ಟಿವಿಟಿ ಅಂತ ಬಂದರೆ ನೋಡಿ, ನೈಸನ್ನು ನೀವು ಒಂದ್ಸತಿ ಕನೆಕ್ಟಿವಿಟಿ ಆದರೆ ಕನಕಪುರ ಕಡೆನೂ ಹೋಗ್ಬೋದು, ಮೈಸೂರು ರೋಡ್ ಹೋಗ್ಬೋದು, ಮಾಗಡಿ ರೋಡ್ ಹೋಗ್ಬೋದು, ತುಮಕೂರು ರೋಡ್ ಹೋಗ್ಬೋದು. ಸೊ ಎಲ್ಲ ಕಡೆನೂ ಕೂಡ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದೇನಂತಂದರೆ ಇಲ್ಲಿನ ಸುತ್ತಮುತ್ತಲು ಸ್ಕೂಲು, ಕಾಲೇಜು, ಹಾಸ್ಪಿಟಲ್. ಹೌದು ವೀಕ್ಷಕರೇ, ರಾಷ್ಟ್ರೋತ್ಥಾನ ಹಾಸ್ಪಿಟಲ್, BGS ಹಾಸ್ಪಿಟಲ್, ಪ್ರಾರ್ಥನಾ ಸ್ಕೂಲು, ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಇವೆಲ್ಲವೂ ಕೂಡ ಹತ್ತಿರದಲ್ಲೇ ಇರುವಂಥದ್ದು. ಆ್ಯಂಡ್ ಅಷ್ಟೇ ಅಲ್ಲದೆ ಹೋಟೆಲ್ಸ್ಗಳಿರ್ಬೋದು, ಗ್ರಾಸರೀಸ್ಗೆ ತೊಗೊಂಬರೋದಕ್ಕೆ ನಮಗೆ ಸೂಪರ್ ಮಾರ್ಕೆಟ್ಸ್ಗಳು ಪ್ರತಿಯೊಂದು ಕೂಡ ಹತ್ತಿರದಲ್ಲೇ ಇದೆ. ಶುದ್ಧ ತಿಂಡಿ ಅಂತ ಗೊತ್ತಿರ್ಬೋದು, ತುಂಬ ಫೇಮಸ್ಸು, ಅದು ಕೂಡ ಇಲ್ಲೇ ಹತ್ತಿರದಲ್ಲೇ ಬರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಸುತ್ತಲೂ ವಾತಾವರಣ ನೋಡಿ, ಮುಂದೆ ನಿಮಗೆ ತುರಳ್ಳಿ ಫಾರೆಸ್ಟ್ ಬರ್ತಾ ಇರೋದ್ರಿಂದ, ಆ ಕಡೆ ತುರಳ್ಳಿ ಫಾರೆಸ್ಟ್ ಬರ್ತಾ ಇರೋದ್ರಿಂದ, ಸೊ ತುರಳ್ಳಿ ಫಾರೆಸ್ಟ್ ಹತ್ತಿರದಲ್ಲೇ ಇರೋದ್ರಿಂದ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಕೂಲ್ ವಾತಾವರಣ ಇರುತ್ತೆ. ಫಸ್ಟ್ ಆಫ್ ಆಲ್ ಬೆಂಗಳೂರು ವಾತಾವರಣನೇ ಕೂಲ್ ಅಂತ ಹೇಳ್ಬೋದು. ಆ್ಯಂಡ್ ಅಂಥದ್ರಲ್ಲಿ ಸೊ ಇಲ್ಲಿನ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಸೊ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಬೆಲೆ ಏನು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಇಲ್ಲಿ ತುಂಬಾ ಕಾಸ್ಟ್ ಜಾಸ್ತಿ ನಡೀತಾ ಇದೆ, ಆದರೂ ಕೂಡ ಬೆಸ್ಟ್ ಪ್ರೈಸಲ್ಲಿ ತೊಗೊಬಂದಿದ್ದೀನಿ ವೀಕ್ಷಕರೇ. ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನು ನಾನು ನಿಮಗೆ ಜಾಗ ತೋರಿಸಿದ್ರೆ, ಇದರ ಪರ್ ಸ್ಕ್ವೇರ್ ಫೀಟ್ ರೇಟ್ ಬಂದುಬಿಟ್ಟು 15,000 ರೂಪೀಸ್, 15,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಬೇಕಾದರೆ ಬಂದು ವಿಚಾರಿಸ್ಕೋಬೋದು. ಫಸ್ಟ್ ಆಫ್ ಆಲ್ ಇಲ್ಲಿ ಫ್ಲಾಟ್ಸ್ಗಳು ಅವೈಲೇಬಲ್ ಇಲ್ಲ, ಫ್ಲಾಟ್ಸ್ಗಳು ಸಿಗೋದಿಲ್ಲ ನಿಮಗೆ. ಸೊ ಇಲ್ಲಿ ಫ್ಲಾಟ್ಸ್ಗಳೇ ಅವೈಲೇಬಲ್ ಇರೋದಿಲ್ಲ. ಅಂಥದ್ರಲ್ಲಿ ಒಂದು ಫ್ಲಾಟ್ ಸಿಕ್ಕಿರೋದೇ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈ ಅವಕಾಶವನ್ನು ಬಿಟ್ಕೊಳ್ಳೋಕೆ ಹೋಗಬೇಡಿ. ಸುತ್ತಮುತ್ತಲು ರೇಟ್ ಅಂತ ಬಂದಾಗ 15,000 to 16,000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ನಡೀತಾ ಇದೆ. ಆದರೆ ಕನ್ನಡಕೋರ, ಸ್ಪೇಸಸ್ ಬೈ ಕನ್ನಡಕೋರದಲ್ಲಿ ನಿಮಗೆ ಡೆಫಿನೆಟ್ಲಿ ನಾವು 15,000 ರೂಪೀಸ್ ಪರ್ ಸ್ಕ್ವೇರ್ ಫೀಟನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ತುಂಬ ಜನ ಅನ್ಕೊಬೋದು ವರ್ತಾ, ನಾಳೆ ದಿನ ಅಪ್ರಿಷಿಯೇಷನ್ ಸಿಗುತ್ತಾ ಅಂತಂದರೆ ಡೆಫಿನೆಟ್ಲಿ ಯಾರಾದರೂ ಫ್ಲಿಪ್ ಮಾಡೋದಕ್ಕೆ ರೆಡಿ ಇದ್ದರೆ ಡೆಫಿನೆಟ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು 15,000 ರೂಪಾಯಿಗೆ ತೊಗೊಂಡ್ರೆ 1 ವರ್ಷದಲ್ಲಿ ಆಲ್ಮೋಸ್ಟ್ 20,000 ರೂಪೀಸ್ಗೆ ರೀಚ್ ಆಗೋದಂತೂ ಗ್ಯಾರಂಟಿ. ಅಂಥ ಅಪ್ರಿಷಿಯೇಷನ್ ಸಿಗುತ್ತೆ. ಸೊ ಯಾರಾದರೂ ಇನ್ವೆಸ್ಟ್ ಮಾಡಿ ಫ್ಲಿಪ್ ಮಾಡೋದಕ್ಕೆ ರೆಡಿ ಇದ್ದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತೀನಿ. ಸೊ ಅಪ್ರಿಷಿಯೇಷನ್ ಸಿಗುತ್ತೆ. ಸೊ ಯಾರಾದರೂ BDA ಸೈಟ್ ನೋಡ್ತಾ ಇದ್ದೀರಾ, ಬನಶಂಕರಿ 6 ಸ್ಟೇಜ್ ಅಥವಾ ಬನಶಂಕರಿ, RR ನಗರ, ಜಯನಗರ ಸುತ್ತಮುತ್ತಲು ಎಲ್ಲೇ ನೋಡ್ತಾ ಇದ್ರು ಕನಕಪುರ ರೋಡ್ಗೆ ನಿಯರ್ ಆಗಬೇಕು, ಮೈಸೂರು ರೋಡ್ಗೆ ನಿಯರ್ ಆಗಬೇಕು, ಸೋಂಪುರ ನಿಯರ್ ಇರಬೇಕು ಅಂತಂದರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಕೂಡ ಹೇಳಿ ಮಾಡಿಸಿರುವಂಥ ಸೈಟ್ ವೀಕ್ಷಕರೇ. ಸ್ಕ್ರೀನ್ ಮೇಲೆ ನಾನು ನಿಮಗೆ ಸ್ಪೇಸಸ್ ಬೈ ಕನ್ನಡಕೋರ ನಮ್ಮ ನಂಬರನ್ನು ಕೊಟ್ಟಿರ್ತೀನಿ. ಆ ಮೂಲಕ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಆಫೀಸ್ಗೆ ಬಂದರೆ ಸಾಕು, ನಾವೇ ನಿಮ್ಗೆ ಇಲ್ಲಿ ಸೈಟ್ ವಿಸಿಟ್ಸನ್ನು ಮಾಡ್ತೀವಿ. ನಮ್ಮದೇನು ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ, ನಮ್ಮ ಆಫೀಸ್ಗೂ ಬರ್ಬೋದು ಡೆಫಿನೆಟ್ಲಿ. ಇಲ್ಲ ಡೈರೆಕ್ಟಾಗಿ ಇಲ್ಲೇ ಬರ್ತೀರಾ, ಇಲ್ಲಿನ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಇಲ್ಲೇ ಬನ್ನಿ, ಒಂದು ಕಾಲ್ ಮಾಡ್ಕೊಂಬನ್ನಿ, ನಮ್ಮ ರೆಪ್ರೆಸೆಂಟೇಟಿವ್ ಬರ್ತಾರೆ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಡಾಕ್ಯುಮೆಂಟೇಷನ್ ಬೇಕಾ, ಲೈಟ್ ಅಮೌಂಟು, ಜಸ್ಟ್ ಬುಕಿಂಗ್ ಅಮೌಂಟ್ ಕೊಟ್ಬಿಟ್ಟು ನೀವು
ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ ಚೆಕ್ ಮಾಡ್ಕೊಳ್ಳಿ. ಬಿ ಡಿ ಎ ಆಗಿರೋದ್ರಿಂದ ಏನು ಅಂತ ಚೆಕ್ ಮಾಡ್ಕೊಳ್ಳೋ ತಲೆ ಬಿಸಿನಿಲ್ಲ, ಆಗಿದ್ರೂ ಪರವಾಗಿಲ್ಲ. ಲೀಗಲ್ ಒಪಿನಿಯನ್ ತೊಗೊಳ್ಳೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ಯಾರ್ಯಾರು ಬಿ ಡಿ ಎ ಸೈಟ್ಸ್ ಬೇಕು, ಅದು ಕೂಡ ಬನಶಂಕರಿ ಸುತ್ತಮುತ್ತಲು ನೋಡ್ತಾ ಇದ್ರೆ ಅಂಥವ್ರಿಗೆ ಹೇಳಿ ಮಾಡಿಸಿರುವಂಥದ್ದು. ಯಾರು ಫ್ಲಿಪ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ, ಅಂದರೆ ಅಮೌಂಟ್ ಹಾಕಬೇಕು, ನಾಳೆ ದಿನ ಸೇಲ್ ಮಾಡಿ ಒಳ್ಳೆ ಅಪ್ರಿಷಿಯೇಷನ್ ಪಡ್ಕೋಬೇಕು, ಲಕ್ಷಾಂತರ ರೂಪಾಯಿ ದುಡಿಬೇಕು 1 ವರ್ಷದಲ್ಲಿ ಅಂತ ಯಾರ್ಯಾರು ನೋಡ್ತಾ ಇದ್ದೀರಾ, ಅಂಥವ್ರು ಯಾವುದೇ ಎಫ್ ಡಿಗೂ ಮೀರಿರುವಂಥದ್ದು, ಯಾವ ಮ್ಯೂಚುವಲ್ ಫಂಡ್ಗೂ ಮೀರುವಂಥ ರಿಟರ್ನ್ಸನ್ನು ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಹೇಳಿ ಮಾಡಿಸಿರುವಂಥ ಒಂದು ಪ್ರಾಪರ್ಟಿ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ನಮಸ್ಕಾರ.